ನಾನು ನಿನ್ನನ್ನ ಈ ಸ್ಥಿತಿಲಿ ನೋಡ್ಲಾರೆ. ನಾನು ಹೋಗ್ತಿದ್ದೇನೆ, ಆದರೆ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಯೇ ಮರಳುವೆ. ಮಹಾರಾಜ, ಪಂಡಿತ ರಾಮಕೃಷ್ಣ ಎಲ್ಲಿದ್ದಾರೆಂದು ಸಣ್ಣ ಸುಳಿವೂ ಸಿಗುತ್ತಿಲ್ಲ. ಅವರ ಮನೆಯವರು ಸಹ ಇದನ್ನೇ ಹೇಳುತ್ತಿದ್ದಾರೆ. ಕಳೆದ 4 ದಿನದಿಂದ ಪಂಡಿತ ರಾಮಕೃಷ್ಣರನ್ನು ಅವರು ನೋಡಿಲ್ಲ ಎಂದು. ಎಲ್ಲಕ್ಕಿಂತ ಮುಖ್ಯ ಮಹಾರಾಜ, ಪಂಡಿತ ರಾಮಕೃಷ್ಣ ಹೊರಡುವ ಮೊದಲು ಯಾರಿಗೂ ಮಾಹಿತಿಯನ್ನು ನೀಡಿಲ್ಲ ಅವರು ಎಲ್ಲಿಗೆ ಹೋಗುತ್ತಿದ್ದಾರೆಂದು. ಮಹಾರಾಜ, ಪಂಡಿತ ರಾಮಕೃಷ್ಣ ನಮ್ಮೆಲ್ಲರನ್ನು ದೊಡ್ಡ ಸಮಸ್ಯೆಗೆ ದೂಡಿ ಸ್ವಯಂ ಇಲ್ಲಿಂದ ಪಲಾಯನಗೈದಿದ್ದಾರೆ. ಹಾಗೂ ಹೀಗೆ ಮಾಡುವುದು ನಿರ್ಲಕ್ಷ್ಯತೆ ಹಾಗೂ ದುಷ್ಟತೆಯ ಪರಾಕಾಷ್ಠೆ ಮಹಾರಾಜ. ಈಗ ಅವರು ಸುಲಭವಾಗಿ ಸಿಗುವುದಿಲ್ಲ, ಅವರನ್ನು ಹುಡುಕಬೇಕು ಮಹಾರಾಜ. ಮತ್ತೆ ಹುಡುಕಿ ಪಂಡಿತ ರಾಮಕೃಷ್ಣರನ್ನು ಹಾಗೂ ಸಿಕ್ಕಿದರೆ ನಮ್ಮ ಮುಂದೆ ಪ್ರಸ್ತುತಪಡಿಸಿ ಅದು ಬಂದಿಯಾಗಿಸಿ ಮಹಾಮಂತ್ರಿಗಳೇ. ಆದರೆ ಮಹಾರಾಜ, ನಮ್ಮ ಮಹಾಮಂತ್ರಿಗಳೇ, ನಿಮ್ಮಾಜ್ಞೆ ಮಹಾರಾಜ. ಕೊತ್ವಾಲರೇ, ನಿಮ್ಮಾಜ್ಞೆ ಮಹಾಮಂತ್ರಿಗಳೇ. ನಾನು ಈಗಲೇ ಪಂಡಿತ್ ರಾಮಕೃಷ್ಣನ ಹುಡುಕಿ ಅವರನ್ನು ಬಂಧಿಸಿ ಯಾವ ಅವಶ್ಯಕತೆಯೂ ಇಲ್ಲ. ನಾನು ಸ್ವಯಂ ಉಪಸ್ಥಿತನಿದ್ದೇನೆ. ಇದೋ ನೋಡಿ ಮಹಾರಾಜ, ಪಂಡಿತ ರಾಮಕೃಷ್ಣ. ನಮ್ಮೆಲ್ಲರನ್ನು ಭ್ರಮಿತಗೊಳಿಸಿ ಪಂಡಿತ ರಾಮಕೃಷ್ಣ ಇಲ್ಲಿಂದ ಪಲಾಯನಗೈದಿದ್ದರು. ಹಾಗೂ ಅಲೆದಾಟದ ನಂತರ ಇವರಿಗೆಲ್ಲೂ ಆಸರೆ ಸಿಗಲಿಲ್ಲ. ಅದಕ್ಕೆ ಪುನಃ ದರ್ಬಾರಿನಲ್ಲಿ ಪ್ರತ್ಯಕ್ಷವಾಗಿ ಬಿಟ್ಟರು. ಹೇಳಿ ಪಂಡಿತ ರಾಮಕೃಷ್ಣ, ಇದೇ ನಿಮ್ಮ ಉದ್ದೇಶವಾಗಿತ್ತಲ್ಲವೇ? ಇದೇನು ಹೇಳ್ತಿದ್ದೀರಿ ಗುರುವರಿಯ? ಸತ್ಯ ಹೇಳುತ್ತಿದ್ದೇವೆ ಮಹಾರಾಜ. ನಾನು ಸ್ತ್ರೀಯರ ಸಮಸ್ಯೆಗೆ ಪರಿಹಾರ ಹುಡುಕಲು ಹೋಗಿದ್ದೆ. ಪರಿಹಾರ ನಿಮಗೆ ಸಿಗಲಿಲ್ಲ. ಸಿಕ್ತಲ್ಲ. ಏನದು? ಹೇಗೆ ಸಿಗಲು ಸಾಧ್ಯ? ಅರ್ಥಾತ್ ಮತ್ತೊಂದು ಅಸತ್ಯ. ಕಠಿಣವೇನೋ ಆಯ್ತು, ಆದ್ರೆ ಪರಿಹಾರ ಸಿಕ್ತು. ಪಂಡಿತ ರಾಮಕೃಷ್ಣ, ನಮಗೀಗ ಕಷಾಯ ಬೇಡ, ಉಪಾಯ ಬೇಕು. ಇದೆ ಮಹಾರಾಜ, ಅದುವೇ ಒಂದು ಅಲೌಕಿಕ ಮಂತ್ರ. ನನಗದನ್ನ ಒಬ್ಬ ಘೋರ ತಪಸ್ವಿ ಸಾಧು ತಿಳಿಸಿದ್ರು. ಅವರು ಹೇಳಿದ್ರು 21 ದಿನ ಈ ಮಂತ್ರವನ್ನ ಜಪಿಸುವುದರಿಂದ ಸ್ತ್ರೀಯರ ರೂಪ ಮೊದಲಿನಂತೆ ಆಗುತ್ತದೆ. ಹೇಳಿದ್ರ ಮಹಾರಾಜ, ಈಗ ಮತ್ತೊಂದು ಅಸತ್ಯ. ಆದರೆ ಪಂಡಿತ ರಾಮಕೃಷ್ಣರೇ, ಆ ಸಾಧು ನಿಮಗೆ ಎಲ್ಲಿ ಸಿಕ್ಕಿದರು? ಅವರು ಮಂತ್ರವನ್ನು ಹೇಳಿಕೊಡಲು ನಿಮ್ಮ ಜೊತೆ ಏಕೆ ಬರಲಿಲ್ಲ? ಮಂತ್ರಿವರಿಯ, ಅವರ ಭೇಟಿ ನನಗೆ ವನದಲ್ಲಾಯ್ತು. ನಾನು ಮನವಿ ಮಾಡಿದರೂ ಅವರು ತಪಸ್ಸನ್ನು ಬಿಟ್ಟು ಬರಲಿಲ್ಲ. ಕೇವಲ ಮಂತ್ರ ನೀಡಿ ಅವರು ಹೇಳಿದ್ರು 21 ದಿನಗಳವರೆಗೆ ಈ ಮಂತ್ರವನ್ನು ಜಪಿಸಬೇಕು ಹಾಗೂ ಈ ಅವಧಿಯಲ್ಲಿ ಮನೆಯಿಂದ ಹೊರಬರಬಾರದೆಂದು. ಅಸತ್ಯ ಮೇಲೆ ಅಸತ್ಯ, ಅಸತ್ಯ. ಗುರುವರ್ಯ, ನೀವು ಸುಮ್ಮನಿದ್ದರೆ ನಾವೇನಾದರೂ ಹೇಳಬಹುದೇ? ಕ್ಷಮೆ ಇರಲಿ, ಮಾತನಾಡಿ ಮಹಾರಾಜ. ಮಂತ್ರಿವರ್ಯ, ವಿಜಯನಗರ ರಾಜ್ಯದ ಸಮಸ್ತ ಸ್ತ್ರೀಯರನ್ನು ಸಭಾಗೃಹಕ್ಕೆ ಆಮಂತ್ರಿಸಿ, ಮಹಾರಾಣಿಯರನ್ನು ಸಹ. ತಮ್ಮಾಜ್ಞೆ ಮಹಾರಾಜ. ಆ ಮಂತ್ರ ಓಂ ಮಾತ್ರೇಯ ನಮಃ. 21 ದಿನ ಈ ಮಂತ್ರದ ಜಪ ನಿಮ್ಮ ಕೋಣೆಯಲ್ಲೇ ಕುಳಿತು ಮಾಡಬೇಕು. ಅಪ್ಪಿ ತಪ್ಪಿಯೂ ಮನೆಯಿಂದ ಹೊರಗೆ ಹೋಗಬಾರದು ಹಾಗೂ ಗೃಹದ ಯಾವುದೇ ಕಾರ್ಯ ಮಾಡಬಾರದು. ಹಾಗೂ ಈ ಮೂಲಕ ಹಳೆಯ ರೂಪ ಪುನಃ ಪ್ರಾಪ್ತವಾಗುವುದು. ಯಾವ ಗೃಹ ಕಾರ್ಯವನ್ನು ಮಾಡಬಾರದೆ? ಭೋಜನ ಹಾಗೂ ಅನ್ಯ ವ್ಯವಸ್ಥೆ ಇತ್ಯಾದಿ ಇದೆಲ್ಲ ಯಾರು ಮಾಡ್ತಾರೆ? ಇದನ್ನೆಲ್ಲ ಮಾಡೋರು ಯಾರು? ಪಂಡಿತ ರಾಮಕೃಷ್ಣ ತಾವೇ ಸ್ವಯಂ ಗುರುವರ್ಯ. ಸರಿ, ನಾವು ತಥಾಚಾರ್ಯರು. ಕೇವಲ ನೀವೊಬ್ಬರೇ ಅಲ್ಲ, ನಾವೆಲ್ಲ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪುರುಷರು. ಆದರೆ ಪಂಡಿತ ರಾಮಕೃಷ್ಣ, ನಾವಂತೂ ಮಹಾರಾಜರು. ಹಾ ಅಂದ್ರೆ ಅದರ ಅರ್ಥ? ಹಾ ಅಂದ್ರೆ ಅರ್ಥಾತ್ ಮಹಾರಾಜ ತಾವು ಮಹಾರಾಜರಿಗೂ ಮೊದಲು ಮನುಷ್ಯರಲ್ವೇ? ಅಂದ್ರೆ ಇಬ್ಬರು ಮಹಾರಾಣಿಯರ ಗಡ್ಡ ಮೀಸೆ. ಇದಕ್ಕೆ ಪರಿಹಾರ ಇದೊಂದೇ ಮಹಾರಾಜ. ಉಚಿತವಿದೆ ಪಂಡಿತ ರಾಮಕೃಷ್ಣ, ಉಚಿತವಿದೆ. ಮಣಿ
ಇಂದು ಮೊದಲ ಬಾರಿ ಹೀಗಾಗುತ್ತೆ. ನಮ್ಮ ಗುರುಜಿಯ ವರಪ್ರದಾನದ ಯಾವುದೇ ವಸ್ತು ನಮ್ಮ ಕಿವಿಯೊಳಗಲ್ಲ, ಕಿವಿ ಕೆಳಗೂ ಅಲ್ಲ, ನೇರವಾಗಿ ಬಾಳಗ್ ಹೋಗುತ್ತೆ. ಅರೆ ಮಣಿ, ನಮ್ಮ ಗುರುಜಿಯ ಕಹಿಯಾದ ಅಪಶಬ್ದ ಮಾತಾಡಿದಾಗ ಅದು ನೇರವಾಗಿ ನಮ್ಮ ಕಿವಿಯೊಳಗೆ ಹೋಗುತ್ತೆ. ದಿನಕ್ಕೆ 10 ಬಾರಿ ಕಪಾಳಕ್ಕೆ ಹೊಡೆದಾಗ ಅದು ಕಿವಿಗಳ ಕೆಳಕ್ ಬೀಳುತ್ತೆ. ಮೊದಲ ಬಾರಿ ಭೋಜನ ತಯಾರಿಸ್ತಿದ್ದಾರೆ, ಅದು ಮುಖದಿಂದ ನೇರವಾಗಿ ಹೊಟ್ಟೆ ಒಳಗೆ ಹೋಗುತ್ತೆ. ಗುರುಜಿ, ಉಪವಾಸವಂತೂ ನಿಮ್ದು, ನಮ್ದಲ್ಲ. ಭೋಜನ ಸ್ವಲ್ಪ ಹೆಚ್ಚೆ ತಯಾರಿಸಿ, ಸ್ವಲ್ಪ ಸ್ವಾದಿಷ್ಟವಾಗಿರ್ಲಿ, ಆಮೇಲೆ ತಿನ್ನೋದು ನಾವಲ್ವೇ? ಭಗವಂತ, ಅಯ್ಯೋ ದುಷ್ಟರೇ, ನಾವು ನಿಮ್ಮ ಗುರು ಹಾಗೂ ನೀವು ನಮ್ಮ ಶಿಷ್ಯರು. ಆದ್ರೆ ಇದು ಅಡ್ಗೆ ಮನೆ, ನೀವೀಗ ಭಟ್ರು. ಇಲ್ಲಿ ನಾವಿಂದು ಉಪಸ್ಥಿತರಾಗಿರುವುದು ನಿಮ್ಗೆ ಇದನ್ನ ತಿಳಿಸಲು. ಭೋಜನವನ್ನು ಹೇಗೆ ಮಾಡಬೇಕೆಂದು ಸ್ವಾದಿಷ್ಟ ಭೋಜನ ತಯಾರಿಸಿ. ಭಗವಂತ, ಗುರುಜಿ, ನೀವ್ ಇದೇನ್ ಮಾಡಿದ್ದೀರಾ? ರೊಟ್ಟಿ. ರೊಟ್ಟಿ? ಇದು ಯಾವ ಕಡೆಯಿಂದ ರೊಟ್ಟಿಯಾಗಿ ಕಾಣ್ತಿದೆ? ಇದು ಯಾವ್ದೋ ರಾಜ್ಯದ ನಕ್ಷೆ ಅಂತ ಕಾಣ್ತಿದೆ. ಇಂಥ ರೊಟ್ಟಿ ತಿನ್ನೋದಕ್ಕಿಂತ ಸೌದಾಮಿನಿ ದೇವಿ ಹಸಿವಿನಿಂದ ಸಾಯೋಕೆ ಇಷ್ಟಪಡ್ತಾಳೆ. ಸರಿಯಾಗಿ ಹೇಳಿದ್ದಾನೆ. ಈ ರೊಟ್ಟಿಯನ್ನು ನಾವು ವರ್ಣಮಾಲಾಗಿ ತಿನ್ನಿಸ್ತೇವೆ. ಸೌದಾಮಿನಿಗಂತೂ ನಾವು ಏನೇ ಆಗ್ಲಿ ವೃತ್ತಾಕಾರದಲ್ಲೇ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಅರೆ ಗುಂಡಪ್ಪ, ತರಕಾರಿ ಬಣ್ಣ ಮತ್ತೆ ಪರಿವರ್ತನೆ ಆಗ್ತಾ ಇದೆ. ಏನೋ ಒಂಥರ ಕಾಣ್ತಿದೆ. ಮಾಡಿಟ್ಟಿರೋದನ್ನು ತಿನ್ನೋದು ತುಂಬಾ ಸುಲಭ ಅಲ್ಲಮ್ಮ, ಮಾಡೋದು ತುಂಬಾ ಕಷ್ಟ. ನೀನ್ ನನಗೇನ್ ನೋಡ್ತಿದ್ಯಾ? ಟೊಮೆಟೊ ಹಾಕು. ಹಾ, ಮತ್ತೆ ಇದನ್ನ ಹಾಕು. ಮಹಾರಾಜ, ತಾವು ಏನು ಯೋಚಿಸುತ್ತಿರುವಿರಿ? ಅದೇ ಮಹಾಮಂತ್ರಿಗಳೇ, ನಾವು ಈ ಹಿಂದೆ ಎಂದು ಅಡಿಗೆ ಕೋಣೆಗೆ ಪ್ರವೇಶವೇ ಮಾಡಿಲ್ಲ. ಅಡಿಗೆ ತಯಾರಿಸುವ ವಿಷಯದಲ್ಲಿ ನಮಗೇನು ತಿಳಿಯದು. ಮಹಾರಾಜ, ತಾವು ನಿಶ್ಚಿಂತೆಯಿಂದಿರಿ. ಇಂದಿನ ಶುಭ ದಿನ ನಾವು ಸೊಪ್ಪು ತರಕಾರಿ ಕತ್ತರಿಸೋದನ್ನ ಕಲಿಯೋಣ. ಹಾ, ಆಗಮಿಸಿ. ಹಾ ಮಹಾರಾಜ. ಮಹಾರಾಜ, ಹೀಗೆಂದುಕೊಳ್ಳಿ, ಇದು ಶತ್ರುಗಳ ಸೇನೆ ಎಂದು. ಶತ್ರುಗಳ ಸೇನೆ? ಕತ್ತರಿಸಿ ಮಹಾರಾಜ. ಪ್ರಾರಂಭ ಮಾಡಿ. ಮಹಾರಾಜ, ತಾವು ಇದೇನ್ ಮಾಡ್ತಾ ಇದ್ದೀರಾ? ತಾವೇ ಹೇಳಿದಿರಲ್ಲ ಮಂತ್ರಿಗಳೇ, ಶತ್ರುಗಳ ಸೇನೆ. ನಾವಂತೂ ಆಕ್ರಮಣ ಮಾಡಿದ್ದೇವೆ. ನಾವು ಪ್ರತೀಕ್ಷೆ ಮಾಡುತ್ತಿದ್ದೇವೆ ಇವರು ಆಕ್ರಮಣ ಹೇಗೆ ಮಾಡುವರೆಂದು. ಮಹಾರಾಜ, ತಾವಂತೂ ಮಹಾರಾಜ ಮಹಾರಾಜ ಸ್ವಲ್ಪ ಅಧಿಕ ತರಕಾರಿ ಹಾಕಿ. ಇಲ್ಲ ಮಹಾಮಂತ್ರಿಗಳೇ, ನಮ್ಮ ಪ್ರಕಾರ ಮಹಾರಾಣಿಯರಿಗೆ ಹಾಗೂ ನಮಗಿದು ಸಾಕಾಗುತ್ತದೆಂದು. ಮಹಾರಾಜ, ತರಕಾರಿ ಹೆಚ್ಚಾಗೇ ಇರಲಿ, ಪರವಾಗಿಲ್ಲ. ಸೇವಿಸುವವರು ತುಂಬಾ ಜನರಿದ್ದಾರೆ. ಮತ್ತು ಹಾಗೆಯೇ ನಮ್ಮ ನಿವಾಸಕ್ಕೂ ಭೋಜನ ನಾವು ಇಲ್ಲಿಂದಲೇ ಒಯ್ಯುತ್ತೇವಲ್ಲ. ಮಹಾರಾಜ, ನಮ್ಮ ಮಾತಿನ ಅರ್ಥ ಏನಂದ್ರೆ, ಅದು ನಿಮ್ಮ ಕೈಯಾರೆ ತಯಾರಾದ ಭೋಜನದ ಸ್ವಾದ ನಮಗಿನ್ನೆಂದೂ ಸಿಗೋದಿಲ್ಲ ಮಹಾರಾಜ. ಇದೇ ಅರ್ಥವೇ? ಹೌದು ಮಹಾರಾಜ. ಅದ್ಭುತ ಮಹಾಮಂತ್ರಿಗಳು. ಹೌದು ಮಹಾರಾಜ. ಇದೇನಿದು? ಹಾ, ಸರಿ ಸರಿ. ರಾಮ, ಧ್ಯಾನ ಜಪದ ಮೇಲೆ ಇರ್ಬೇಕು. ತಾಳ್ಮೆ ಇರ್ಲಿ, ನಿನಗೂ ಭೋಜನ ಸಿಗುತ್ತೆ. ಜಪ ಮಾಡು, ಜಪ. ಕೇವಲ ಗುಂಡಪ್ಪಂಗ್ ಮಾತ್ರ ನಮ್ಮ ಹಸಿವಿನ ಚಿಂತೆ ಇದೆ. ಕೊಡು ಗುಂಡಪ್ಪ.
ನೀರು ನೀರು ನೀರು. ಅಮ್ಮ ಸರಿ ಹೋಯ್ತಾ? ಶಾರದಾ, ಇವನ್ಗೆ ಭೋಜನ ಮಾಡೋದನ್ನ ಬರ್ತ್ಕೊಡು. ಏನ್ ಹಾಕ್ಬೇಕು, ಎಷ್ಟು ಹಾಕ್ಬೇಕು. ಇವನು ಸೋಂಬೇರಿಯೇ, ಆದ್ರೆ ಬೇಗ ಕಲ್ತ್ಕೊಳ್ತಾನೆ. ಸ್ವಾಮಿ, ನಾವು ಬಾಯಿಂದ ಭೋಜನ ಸೇವಿಸುತ್ತೇವೆ, ಮೂಗಿನಿಂದಲ್ಲ. ವರ್ಣಮಾಲ, ನಿಮ್ಮ ಈ ಮೀಸೆ ಇದು ವನದಲ್ಲಿ ಹರಡಿದ ಪೊದೆಯ ಹಾಗಾಗಿದೆ. ಆ ನಿಮ್ಮ ಮೀಸೆಯನ್ನು ಸರಿಸಿ ನಿಮ್ಮ ಬಾಯನ್ನು ಹುಡುಕುವುದು ಅತ್ಯಂತ ಕಠಿಣ ಕಾರ್ಯ ಹಾಗೆ ಹೋಗಿದೆ. ಸ್ವಾಮಿ, ನಾವು ಅಸಹಾಯಕರಾಗಿದ್ದೇವೆ. ನಾವು ಕೂಡ ಅಸಹಾಯಕರಾಗಿದ್ದೇವೆ. ದಣಿಮಣಿ. ಹಾ ಗುರುಜಿ. ಇವರು ಯಾರು? ಇವರು ನಮ್ಮ ಪ್ರಿಯ ಗುರುಮಾತೆ. ಭೋಜನ ತುರ್ಕೋ, ಭೋಜನ ತಿನ್ನಿಸಿ. ಗುರುಮಾತೆ ಅಂತ ಹೇಳಿದರೆ ಅವರು ತಾಯಿಯ ಸಮಾನ. ನಾವು ಹೊರಡುತ್ತಿದ್ದೇವೆ. ನಾವು ನಮ್ಮ ಭಕ್ತರಿಗೆ ದರ್ಶನ ನೀಡಬೇಕು. ಅದು ನಮಗ್ ಗೊತ್ತಿದೆ. ದರ್ಶನ ನೀಡಲು ಹೋಗ್ತಿದ್ದೀರೋ ಅಥವಾ ದರ್ಶನ ಪಡೆಯಕ್ ಹೋಗ್ತಿದ್ದೀರೋ? ಮೂರ್ಖ, ಮೆಲ್ಲಗೆ ಹೇಳು. ಅವಳಿಗೆ ಹಸಿವಾಗಿದೆ. ಹಸಿವಿನಿಂದ ನಾವು ಇದ್ದೀವಿ. ನಾವೇನಂದ್ವಿ ಅಂದ್ರೆ, ನಾವು ಬರುತ್ತಿದ್ದೇವೆ ಭಕ್ತರೇ. ಮುದುಕ ಬಲೆ ಹುಷಾರು. ಗುರುಮಾತೆ, ನಾವು ತಿನ್ನಿಸ್ತೇವೆ. ನಾವು ತಿನ್ನಿಸ್ತೇವೆ ಅವಶ್ಯವಾಗಿ. ಮೂರ್ಖರೇ, ನಮಗೆ ತಿನ್ಸಿ. ಗುರುಮಾತೆ, ತಿನ್ನಿ ಮಾತೆ. ಮಹಾರಾಜ, ಇಂದು ತಿನ್ನಿಸಲು ಆರಂಭ ನೀವು ನಮ್ಮಿಂದ ಮಾಡಿ. ಇದರಿಂದ ಸಾಬೀತಾಗುತ್ತದೆ ನಿಮ್ಮ ಸರ್ವಾಧಿಕ ಪ್ರೇಮ ನಮ್ಮ ಮೇಲಿದೆ ಎಂದು. ಇಲ್ಲ ಮಹಾರಾಜ, ನೀವು ನಮ್ಮಿಂದ ಆರಂಭಿಸಿ. ಜೀವನದಲ್ಲಿ ಪ್ರತಿ ಸಮಸ್ಯೆಗೂ ಪರಿಹಾರವಿರುತ್ತದೆ. ಆದರೆ ನಮ್ಮ ಈ ಸಮಸ್ಯೆಗೆ ಪರಿಹಾರ ಸ್ವಯಂ ಭಗವಂತ ಶಿವನ ಬಳಿಯೂ ಇರುವುದಿಲ್ಲ. ಈ ಪ್ರಕಾರವಾದರೆ ಇಬ್ಬರಿಗೂ ಭೋಜನ ತಿನ್ನಿಸಲಾಗುವುದಿಲ್ಲ ಹಾಗೂ ಇಬ್ಬರೂ ಉಪವಾಸದಿಂದಿರಬೇಕಾಗುತ್ತದೆ. ಮಹಾರಾಜ, ನಾವು ದೊಡ್ಡವರು, ನಮಗೆ ಗೌರವ ಸಿಗಲೇಬೇಕು. ಮಹಾರಾಜ, ನಾವು ಚಿಕ್ಕವರು, ನಮ್ಮ ವಿನಂತಿಯನ್ನು ಸ್ವೀಕರಿಸಿ. ದೊಡ್ಡ ಮಹಾರಾಣಿಯವರೇ, ಚಿಕ್ಕ ಮಹಾರಾಣಿಯವರೇ, ನಾವು ಭೋಜನ ತಿನ್ನಿಸುವ ಪ್ರಕ್ರಿಯೆಯನ್ನ ಆರಂಭ ಮಾಡುತ್ತೇವೆ. ಇಂದು 21 ದಿನದ ಜಪದ ಅನುಷ್ಠಾನ ಸಮಾಪ್ತಿಯಾಗುತ್ತದೆ. ಅಮ್ಮ, ಶಾರದಾ, ಗುಂಡಪ್ಪ. ಕೇಳಿ ವರ್ಣಮಾಲ. ಹಾ ಸ್ವಾಮಿ. ಚಮತ್ಕಾರ ಆಗೋಯ್ತು ಮಹಾರಾಜ, ಚಮತ್ಕಾರ. ಕೇವಲ 21 ದಿನಗಳಲ್ಲಿ ಚಮತ್ಕಾರ ಆಗೋಯ್ತು. ಅವಶ್ಯ ಮಹಾಮಂತ್ರಿಗಳೇ, ಅವಶ್ಯ. ಪಂಡಿತ ರಾಮಕೃಷ್ಣ, ಯಾರದು ಮಹಾನ್ ಸಾಧು? ನಿಮಗೆ ಈ ಮಂತ್ರವನ್ನು ನೀಡಿದವರು? ನಾವು ಅವರಿಗೆ ಸನ್ಮಾನ ಮಾಡಬೇಕು, ಭೇಟಿಯಾಗಬೇಕು. ಅವರ ಹೆಸರೇನು?
ಮಹಾರಾಜ, ಅವರಿಗೆ ನಾಮಧೇಯವೇ ಇಲ್ಲ. ಹೆಸರೇ ಇಲ್ಲ? ಇದು ಹೇಗೆ ಸಂಭವ? ಗುರುವರ್ಯ, ಆ ಸಾಧುವೇ ಇಲ್ಲವೆಂದ ಮೇಲೆ ಹೆಸರೆಲ್ಲಿಂದ ಬರುತ್ತೆ? ಹೆಸರಿಲ್ಲ ಅರ್ಥಾತ್ ಈ ಮಂತ್ರ ಹೇಳಿದವರ್ಯಾರು ರಾಮಕೃಷ್ಣ? ಮಹಾರಾಜ, ಯಾವ ಚಮತ್ಕಾರಿ ಮಂತ್ರವೂ ಇಲ್ಲ. ಮಾತೆಯ ಸರ್ವಶ್ರೇಷ್ಠ ಮಂತ್ರ ಓಂ ಶ್ರೀ ಮಾತ್ರೇಯ ನಮಃ ಆಗಿದೆ. ಕೇವಲ ಈ ಮಂತ್ರದಿಂದ ಸಮಸ್ತ ಸ್ತ್ರೀಯರ ಗಡ್ಡ ಮೀಸೆ ಮಾಯವಾಯಿತೆ. ಮಂತ್ರದಿಂದಲ್ಲ ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವು ಸ್ಪಷ್ಟವಾಗಿ ಹೇಳಿ. ಮಹಾರಾಜ, ನಾನೊಂದು 4 ದಿನಗಳ ಕಾಲ ಹೊರಹೋಗಿದ್ದಾಗ ನಾನು ಮಹಾರಾಣಿ ತಿರುಮಲಾಂಬರ ಪಿತಾಶ್ರೀಯನ್ನು ಭೇಟಿಯಾಗಿದ್ದೆ. ಹಾಗೂ ನಾನಿದನ್ನ ತಿಳಿದು ಆಶ್ಚರ್ಯಚಕಿತನಾಗಿದ್ದೆ. ಏನು ಪಂಡಿತ ರಾಮಕೃಷ್ಣ? ಏನಂದ್ರೆ ಅವರ ತಲೆಯಲ್ಲಿ ಕೂದಲೇ ಇರಲಿಲ್ಲ. ನಾನಾಗ ಜಿಜ್ಞಾಸೆಯಿಂದ ಅವರನ್ನು ಕೇಳದೆ, ತಮ್ಮ ಶಿರದಲ್ಲಂತೂ ಪುನಃ ಕೂದಲು ಹೇಗ್ ಬಂತಂತ. ಆಗ ಅವರು ಹೇಳಿದ್ರು, ಪುತ್ರಿ ತಿರುಮಲಾಂಬರ ಉಪಚಾರದಿಂದ ಕೂದಲಂತೂ ಪುನಃ ಬಂತು ಅಂತ. ಆದ್ರೆ ಬಂದ ಕೂದಲು ಅಧಿಕ ದಿನಗಳ ಕಾಲ ಇರಲಿಲ್ಲ. ಕಷಾಯದ ಪ್ರಭಾವ ಸಮಾಪ್ತಿಯಾಗುತ್ತಿದ್ದಂತೆ ಘಟಮಿಸೆಯೂ ಹೊರಟೈತಂತೆ. ಆದರೆ ಪಂಡಿತ ರಾಮಕೃಷ್ಣ, ನೀವು ಮೊದಲೇ ಇದನ್ನೇಕೆ ತಿಳಿಸಲಿಲ್ಲ? ಸ್ತ್ರೀಯರನ್ನು ಸಮಾಧಾನ ಮಾಡಲು ಸಾಧ್ಯವೇ? ಅವರಂತೂ ಸಾಯಲು ಸಿದ್ಧರಾಗಿದ್ರು. ಮೃತ್ಯುವಿನ ಮಾರ್ಗ ಒಂದೇ ಉಳಿದಿತ್ತು ಅವರ ಬಳಿ. ಅವ್ರಿಗೆ ಧೈರ್ಯ ಎಲ್ಲಿತ್ತು? ಹಾ ಮಹಾರಾಜ, ಇದಂತೂ ಸತ್ಯ. ಸ್ತ್ರೀಯರಿಗೆ ತಾಳ್ಮೆ ಕೊರತೆ ಇರುತ್ತದೆ. ಕ್ಷಮೆ. ಹಾಗಾದರೆ ಮಂತ್ರವೇಕೆ? ಮಂತ್ರಿವರ್ಯ, ಸ್ತ್ರೀಯರ ಮನಸ್ಸನ್ನು ಒಂದು ಕಡೆ ಕೇಂದ್ರಿತಗೊಳಿಸಲು ಮಾತೆಯ ಮಂತ್ರಕ್ಕಿಂತ ಉತ್ತಮವಾದೆಲ್ಲಿದೆ? ಹಾಗೆ ಜಪದಿಂದ ಪುಣ್ಯ ಸಿಕ್ತಲ್ಲ, ಹಾನಿಯಂತೂ ಆಗ್ಲಿಲ್ಲ. ಹಾಗೂ ನಿವಾಸದಲ್ಲೇ ಇರುವುದು ಅವಶ್ಯವಾಗಿತ್ತು. ಹಾಗೂ ಇಂತಹ ಮಾನಸಿಕ ಸ್ಥಿತಿಯಲ್ಲಿ ಅವರು ನಿರಂತರ ಭೇಟಿಯಾಗುತ್ತಿದ್ರೆ ಈ ಸಮಸ್ಯೆ ಇನ್ನೂ ಉಲ್ಬಣವಾಗುವ ಸಾಧ್ಯತೆ ಇತ್ತು. ವಾಹ್ ಪಂಡಿತ ರಾಮಕೃಷ್ಣ, ವಾಹ್ ವಾಹ್ ವಾಹ್. ಆದ್ರೆ ನೀವು ನಮ್ಮೆಲ್ಲಾ ಪುರುಷರಿಂದ ಒಂದು ಹೊತ್ತು ಉಪವಾಸವೇಕೆ ಮಾಡಿಸಿದ್ರಿ? ಮತ್ತೆ ನಾವು ಭೋಜನ ತಯಾರಿಸುವಂತೆ ಯಾಕೆ ಮಾಡಿದ್ರಿ ಹೇಳಿ? ನಮ್ಮನ್ನು ಬಿಡಿ, ನೀವಂತೂ ಮಹಾರಾಜರನ್ನು ಭಟ್ಟರನ್ನಾಗಿ ಮಾಡಿಬಿಟ್ರಿ. ಹೌದು ಮಹಾರಾಜ, ಪಂಡಿತ ರಾಮಕೃಷ್ಣನಿಗೆ ಇದಕ್ಕೆ ದಂಡನೆ ಸಿಗಲೇಬೇಕು. ಗುರುವರ್ಯ, ಒಳಿತು ಮಾಡಿದಕ್ಕೆ ದಂಡನೆ ಸಿಗಬಾರ್ದು. ಒಳಿತು? ಇದರಲ್ಲೇನು ಒಳಿತಿತ್ತು? ಇದನ್ನು ಒಳಿತು ಎನ್ನುತ್ತಾರೆಯೇ ಹೇಳಿ? ಗುರುವರ್ಯ, ಒಂದು ಹೊತ್ತಿನ ಉಪವಾಸ ಸ್ವಾಸ್ಥ್ಯಕ್ಕೆ ಒಳ್ಳೆಯದಲ್ಲವೇ? ಸ್ವಾಸ್ಥ್ಯಕ್ಕೆ ಒಳ್ಳೆಯದು. ಸತ್ಯವಚನ ಮಹಾರಾಜ. ಉಪವಾಸದಿಂದ ನಮ್ಮ ತೂಕವೂ ಕಡಿಮೆ ಆಯಿತು, ಹಾಗೂ ಶರೀರಕ್ಕೆ ಸ್ಫೂರ್ತಿಯೂ ಬಂತು. ಮತ್ತು ನಿಮಗಂತೂ ತಿಳಿದೇ ಇದೆ ಮಹಾರಾಜ, ನಮ್ಮಲ್ಲಿ 10 ಗುಳಿಯ ತಾಕತ್ತಿದೆ. ನಿಮ್ಮ ಮಾತಂತೂ ಒಪ್ಪಲೇಬೇಕು ಮಂತ್ರಿಗಳೇ. ಇನ್ನು ಭೋಜನ ತಯಾರಿಸುವ ವಿಷಯ. ಭೋಜನ ತಯಾರಿಸಿ ತಿನಿಸುವುದಂತೂ ಆತ್ಮೀಯತೆ ಹಾಗೂ ಪ್ರೇಮದ ಸರ್ವಶ್ರೇಷ್ಠ ರೂಪವಾಗಿದೆ. ನಮ್ಮ ಪತ್ನಿ, ನಮ್ಮ ಮಾತೆ ಜೀವನ ಪೂರ್ತಿ ನಮಗಾಗಿ ಭೋಜನ ತಯಾರಿಸ್ತಾರೆ. ಹೀಗಿರಲು ನಾವು ಪುರುಷರು ಸಹ ಆಗಾಗ ಭೋಜನ ತಯಾರಿಸಿ ಅವರಿಗೆ ತಿನಿಸಿದರೆ ಆಗ ಪ್ರೇಮ ಹಾಗೂ ಜೀವನದ ಆನಂದ ದ್ವಿಗುಣವಾಗುತ್ತೆ ಮಹಾರಾಜ. ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಮಾತೆ, ನಮ್ಮ ಪತ್ನಿ, ನಮ್ಮ ಸಹೋದರಿಯರಿಗೆ ಇಷ್ಟು ಕೂಡ ಅಧಿಕಾರವಿಲ್ಲವೇ? ಇವರ ಈ ಮಾತಂತೂ ಸರಿಯಾಗಿದೆ. ನಾ ಭಾವನೆಗಳನ್ನ ಬಡಿದೆಬ್ಬಿಸಿದ್ದ ದೋಷಿ ಮಹಾರಾಜ. ಇದಕ್ಕೆ ದಂಡನೆ ಇದ್ದರೆ ಅವಶ್ಯವಾಗಿ ನೀಡಬಹುದು. ಅದ್ಭುತ ಪಂಡಿತ ರಾಮಕೃಷ್ಣ, ನೀವು ಅದ್ಭುತ. ತಾವೊಂದು ಸಮಸ್ಯೆಗೆ ಒಂದು ಅವಕಾಶ ನೀಡಿದಿರಿ, ಹಾಗೂ ಆ ಸಮಸ್ಯೆಯನ್ನು ಒಂದು ಉದ್ದೇಶಪೂರ್ಣ ಪಾಠವಾಗಿಸಿದಿರಿ. ಅದ್ಭುತ. ನಿಮ್ಮನ್ನು ನಾವು ಪ್ರಶಂಸಿಸುತ್ತೇವೆ. ಎಲ್ಲಿ ಜನರ ಚಿಂತನೆ ಸಮಾಪ್ತಿಯಾಗುವುದೋ ಆಗ ನಿಮ್ಮ ಆರಂಭವಾಗುತ್ತದೆ. ಈಗ ನಾವೀ ಕಷಾಯವನ್ನು ಪ್ರತಿ ವರ್ಷ ಸೇವಿಸುತ್ತೇವೆ, ಹಾಗೂ ಪತಿಯ ಪರಿಪೂರ್ಣ ಪ್ರೀತಿ ಪಡೆಯುತ್ತೇವೆ. ಹೇಗಿದ್ರೂ ವಿಜಯನಗರದ ಸಮಸ್ತ ಸ್ತ್ರೀಯರು ಈ ಕಷಾಯ ತಯಾರಿಸುವುದನ್ನು ಕಲಿತಿದ್ದಾರೆ ಮಹಾರಾಣಿ ತಿರುಮಲಾಂಬರಿಂದ. ಮಹಾರಾಜ, ನಾವು ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯ ಇದೊಂದು ಘೋಷಣೆ ಮಾಡುತ್ತಿದ್ದೇವೆ. ಇನ್ನು ಮುಂದೆ ವಿಜಯನಗರ ರಾಜ್ಯದಲ್ಲಿ ಕಷಾಯ ಮಾಡುವುದು ನಿಷೇಧವಾಗಿದೆ. ಪ್ರತಿಬಂಧ ಹೇರುತ್ತಿದ್ದೇವೆ ಕಷಾಯದ ಮೇಲೆ. ಒಂದು ವೇಳೆ ಯಾರಾದರೂ ಕಷಾಯ ತಯಾರಿಸಿದರೆ
ದಂಡನೆಗೆ ಪಾತ್ರರಾಗುತ್ತಾರೆ. ಬಹಳ ಒಳ್ಳೆ ನಿರ್ಧಾರ ಮಹಾರಾಜ. ಏನು ಉಚಿತವಿದೆಯೇ ಪಂಡಿತ ರಾಮಕೃಷ್ಣ? ಮಹಾರಾಜ ಕೃಷ್ಣದೇವರಾಯರಿಗೆ